ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ರಾಜ್ಯ ಮಟ್ಟದ ಕ್ರೀಡಾಕೂಟ ಯೋಜನೆ ಹಿನ್ನೆಲೆ ಪೂರ್ವಭಾವಿ ಸಭೆ. ಯಳಂದೂರು ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಡೆಸಿ ತಾಲೂಕಿನ ಇತಿಹಾಸ ಸೃಷ್ಟಿಗೆ ಎಲ್ಲರೂ ಸಹಕಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ವಿದ್ಯಾವಂತ ನಿರುದ್ಯೋಗಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಕೊಡೂರು ಶ್ರೀ ಧರ್ಮಮೂರ್ತಿಯವರು ಮನವಿಯನ್ನ ಮಾಡಿದ್ದಾರೆ. ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕರೆಯಲಾಗಿದೆ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯೋಜನೆ ಹಿನ್ನೆಲೆಯ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಯಳಂದೂರು ತಾಲೂಕು ಐತಿಹಾಸಿಕವಾಗಿ ಹಾಗೂ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಗಳಿಸಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ರೀಡಾಕೂಟಗಳು ನಡೆಸುತ್ತಿರುವ ಈ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್ ಅಥವಾ ಕಬಡ್ಡಿ ಪಂದ್ಯಾವಳಿಗಳು ಕ್ರೀಡಾಕೂಟವನ್ನ ಆಯೋಜನೆ ಮಾಡಲು ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿದ್ದು, ಈ ಸಭೆಯಲ್ಲಿ ಭಾಗವಹಿಸುವ ಗಣ್ಯರು ತಮ್ಮ ತಮ್ಮ ಸಲಹೆಗಳನ್ನ ನೀಡಬೇಕೆಂತ ಮನವಿಯನ್ನ ಮಾಡಿದ್ರು. ನಂತರ ಮುಖಂಡರ ಸಲಹೆ ಸೂಚನೆ ಪಡೆದು ತಾಲೂಕಿನಲ್ಲಿ ಕ್ರೀಡಾಕೂಟ ಆಯೋಜನೆಗೆ ಪಕ್ಷಭೇದ, ಜಾತಿ, ಧರ್ಮ ಬಿಟ್ಟು ತಾಲೂಕಿನಿಗೆ ಸೇವೆ ಸಲ್ಲಿಸಿದ ಎಲ್ಲ ಗಣ್ಯರ ಮುಖಂಡರ ಸ್ಮರಣಾರ್ಥಕವಾಗಿ ಎಲ್ಲ ನಾಯಕರ ಹೆಸರುಗಳನ್ನ ಸಂಗ್ರಹಿಸಿ ಪ್ರತಿ ಗ್ರಾಮಗಳಿಗೆ ತೆರಳಿ ಅವರ ಕುಟುಂಬದವರಿಗೆ ತಿಳಿಸುವ ಮೂಲಕ ಎಲ್ಲಾ ಗ್ರಾಮದ ಮುಖಂಡರು, ಯಜಮಾನರು, ಯುವಕ ಸಂಘದ ಸಹಕಾರ ಪಡೆದು ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯೋಜನೆಗೆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ವಿದ್ಯಾವಂತ ನಿರುದ್ಯೋಗಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಕೂಡ್ಲೂರು ಶ್ರೀ ಧರ್ಮಮೂರ್ತಿ, ನಿವೃತ್ತಾಧಿಕಾರಿಗಳು ಹಾಗೂ ಕ್ರೀಡಾಭಿಮಾನಿಗಳಾದ ಬಿ ಬಸವರಾಜ್, ಅಂಬಳೆ ಸಿದ್ದರಾಜು, ಪಿ ಚಂದ್ರಶೇಖರ್, ಮಲಿಗೆಹಳ್ಳಿ ಗುರುಸಿದ್ದಯ್ಯ, ಯರಿಯೂರು ಶ್ರೀನಿವಾಸ್, ದಲಿತ ಸಂಘಟನೆ ತಾಲೂಕು ಸಂಚಾಲಕ ಗಣಿಗನೂರು ಚಂದ್ರಶೇಖರ್, ಹೊನ್ನೂರು ಸಿದ್ದರಾಜ್, ಶಂಕರಮೂರ್ತಿ, ಮುದ್ದೂರು ಚಿನ್ನಸ್ವಾಮಿ, ಸುಂದರೇಶ್, ಗಂಬಳ್ಳಿ ಮಹದೇಶ್, ಮಹದೇವಯ್ಯ ಸೇರಿದಂತೆ ವಿವಿಧ ಗ್ರಾಮದ ಮುಖಂಡರು ಭಾಗವಹಿಸಿದ್ರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಮುಖ್ಯವಾಗಿ ನಾವು ಇದು ಮಾಡಬೇಕು ಅಂತಂದರೆ ಕಬಡ್ಡಿ ಮಾಡಬೇಕು ಅಥವಾ ವಾಲಿಬಾಲ್ ಮಾಡಬೇಕು ಅದೇ ನಮ್ಮ ಹೇಳಿದೆ. ಉದ್ದೇಶ ಏನು ಅಂತ ಹೇಳಿದ್ರೆ ಇಂಥ ಸ್ಪರ್ಧ ಹಾಕೋದಕ್ಕೆ ನಾವು ಮಾತಾಡಬೇಕು. ಯಾರೆಲ್ಲ ಫಸ್ಟು ಒಂದು ಇಂಥ ಸ್ಪರ್ಧೆ ಇರ್ತಾವೆ, ಯಾರ್ಯಾರು ಸ್ಪರ್ಧ ಹಾಕೋದು ನಾವು ಮಾಡಬೇಕು. ಅವರಿಗೆ ಸಿಗ್ತದಲ್ಲ ಕಾರ್ಯಕ್ರಮ ಅಂತ ಮೊದಲಾಗಿ ಆ ಪ್ರಾಣಿಗಳನ್ನು ಭೇಟಿ ಮಾಡಿ ಆ ಪ್ರಾಣಿಗಳನ್ನು ಅಭಿಪ್ರಾಯ ಆಯ್ತು ನಾವು ಹೋಗ್ತೀವಿ ಒಬ್ಬೊಬ್ಬರು ಒಂದೊಂದು ಕಾರ್ಯಕ್ರಮ ಮಾಡಿಕೊಂಡು ಅದನ್ನು ಮಾಡ್ತಕ್ಕಂಥದ್ದು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾವು ಕೂಡ ಇದೇ ಜಾಗದಲ್ಲಿ ಹುಟ್ಟಿ ಇದೇ ಜಾಗದಲ್ಲಿ ಓದಿ ನಾವು ವಿದ್ಯಾಭ್ಯಾಸ ಮಾಡಿ ಒಂದು ಬೇರೆ ಜಾಗದಲ್ಲಿ ನಾವು ವಾಸವಾಗಿರ್ಬೋದು. ಆದರೂ ಕೂಡ ನಮ್ಮ ಒಂದು ಈ ಬ್ಲಡ್ಡು ಯಾವುದೇ ಕಾರಣಕ್ಕೆ ಹೋಗ್ತಾ ಇಲ್ಲ. ಆ ಕಾರಣದಿಂದ ನಾವು ಇದೇ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಆಗಿದೆ. ಹಾಗಾಗಿ ನಾವು ಯಾರು ಕೂಡ ಇನ್ನೇನು ಭಾಷಬಾರದು ಅಂತ ನಮ್ಮನ್ನು ಮದುವೆ ಮಾಡ್ಕೊತೀವಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಅನೇಕರು ಈಗ ಸಣ್ಣ ಒಂದು 2-3 ವರ್ಷ ಬರಲಿ ಎಲ್ಲ ಚೆನ್ನಾಗಿ ಇಷ್ಟಪಡ್ತೀನಿ. ಈಗ ಚಿಕ್ಕಣ್ಣ ಮತ್ತು ಜಾರಯ್ಯನವರು ಮತ್ತು ಮರುಕುಳ ಏನವರು ಅಂತ ಹೇಳ್ತೀವಿ, ಮತ್ತು ಸುಗಟ್ಟಿ ನಂಜಯ್ಯ ಅಂತ ಇಲ್ಲಿ ಆಯಿತಾ, ಅಕ್ಕಸ್ಕೂರು ಮಂಡ್ಯನವರಿದ್ರು, ನಮ್ಮ ಕಮ್ಮರವಾಡಿ ಸಂಸದವರಿದ್ರು. ಇವರೆಲ್ಲರೂ ಕೂಡ ನಮ್ಮ ಜನಾಂಗಕ್ಕೋಸ್ಕರ, ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೋಸ್ಕರ ಅವ್ರಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೋಸ್ಕರ ಅವರು ಶ್ರಮ ಪಟ್ಟಿದ್ದಾರೆ. ಅವ್ರದ್ದು ಅವರ ಇವತ್ತು ಅವ್ರು ನಮ್ಮಲ್ಲಿ ನಮ್ಮ ಒಂದು ಮುಂದೆ ಇದ್ದವರು ಅವರು ಅಗಲಿದ್ದಾರೆ. ಆ ಅಗಲಿರ್ತಕ್ಕಂಥ ಒಂದು ಏನು ಜನರ ಒಂದು ಈಗಿನ ಏನು ಜನ್ರೇಷನ್ ಏನಿದೆ, ಈ ಜನ್ರೇಷನ್ಗೆ ಅವ್ರು ಮಾಡತಕ್ಕಂಥ ಸೇವೆ ಯಾರಿಗೂ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರನ್ನ ನೆನಪಿಗೋಸ್ಕರ ಅವ್ರನ್ನ ಮತ್ತೆ ಮರುಕಳಿಸಿ ಅವ್ರನ್ನೂ ಕೂಡ ಈಗಿನ ಜನ್ರೇಷನ್ಗೆ ಅನುಕೂಲ ಆಗಿ ಗೊತ್ತಾಗಲಿ ಅನ್ನೋ ಒಂದು ಅವ್ರು ಮಾಡತಕ್ಕಂಥ ಸೇವೆ ಏನಿರ್ಬೋದು ಅನ್ನೋದ್ರ ಬಗ್ಗೆ ನಾವು ಹೋರಾಟ ಅವ್ರನ್ನೆಲ್ಲ ತಿಳಿಸ್ಕೋಸ್ಕರ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ. ಇದು ಮೊದಲನೇ ಪೀಠಕ್ಕೆ. ಎರಡನೇ ಪೀಠಕ್ಕೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವು ಯಳಂದೂರು ತಾಲೂಕಿನಲ್ಲಿ ನಾಯಕ ಜನಾಂಗದವರು ಇರ್ತಕ್ಕಂಥ ನಮ್ಮ ಪ್ರೆಸಿಡೆಂಟ್ ನಾಗರಾಜ ಇರ್ಬೋದು, ಇವಾಗಲೂ ಕೂಡ ನಾವೆಲ್ಲ ಕೂಡ ಅಲ್ಲಿ ಓದ್ಕೊಂಡು ನೋಡಿ ನಮ್ಮ ನಾಗರಾಜಣ್ಣ ಇರ್ಬೋದು, ನಮ್ಮ ಚಂದ್ರಣ್ಣ ಇವರೆಲ್ಲ ಇರ್ಬೋದು, ಮತ್ತು ನಮ್ಮ ಕೃಷಿಗಾಣ, ನಮ್ಮ ಅಪ್ಪಾಜಿ ಅವರು, ನಾವು ಇಲ್ಲ ನಮ್ಮ ಸೀನಿಯರ್ಗಳು ಹೇಳಿ ಮಾಧವಣ್ಣವರು ಎಲ್ಲ ವಹಿಸಿ ರಂಗಸ್ವಾಮಿಯವರು ಮತ್ತು ಪ್ರೆಸಿಡೆಂಟ್ ನಾಗರಾಜಪ್ಪನವರು ಈ ಒಂದು ಶಾಲೆನ ಅವ್ರಿಗೆ ನಮಗೆ ದಾರೆ ಹೇಳ್ಕೊತೀವಿ ಮುನ್ಸಿಪಾಲಿಟಿ ಸ್ಕೂಲ್ನ. ಹಾಗಾಗಿ ಆ ಶಾಲೆನಲ್ಲಿ ನಾವೆಲ್ಲ ವಿದ್ಯಾಭ್ಯಾಸ ಮಾಡಾದ್ಮೇಲೆ ಸರ್ಕಾರ ಅಲ್ಲಿ ಗೌರ್ಮೆಂಟ್ಗೆ ಜೂನಿಯರ್ ಕಾಲೇಜಿನ ಪ್ರಾರಂಭ ಮಾಡ್ತೀವಿ. ಅದಕ್ಕೂ ಮಧ್ಯೆ ಅವ್ರು ಸ್ಯಾಕ್ರಿಫೈಸ್ ಅಂತಿದೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ನಮ್ಮಲ್ಲಿ ಅನೇಕ ಸೆಟ್ರು ಇದ್ದವರು ಕೂಡ, ಜಾವ ಸೆಟ್ರು ಕೂಡ ನಮ್ಮಲ್ಲಿ ಅವರು ಯರಿಯೂರವರು ಅವರು ನಮ್ಮ ಯಳಂದೂರು ತಾಲೂಕಿನ ಪಟ್ಟಣ ಪಂಚಾಯಿತಿಯಿಂದ ಒಂದು ಉತ್ತಮವಾದ ಒಂದು ಸ್ಥಾನವನ್ನು, ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಅವತ್ತು ಪಟ್ಟಣ ಪಂಚಾಯತ್ ನಮ್ಮ ಪಂಚಾಯತಿ ಅಂತ ಹೇಳಿದೆ
ತಾಲೂಕ್ ಪಂಚಾಯತಿ ತಾಲೂಕ್ ಬೋರ್ಡು ಅಂತ ಏನಿತ್ತು ಅವತ್ತು MLA-ಗಿಂತ ಹೆಚ್ಚಿನ ಪವರ್ ಆಗ್ತಿತ್ತು. ಹಾಗಾಗಿ ಫಸ್ಟು ಅವರು ಅಧ್ಯಕ್ಷರಾಗಿದ್ದರು. ಅವರು ಕೂಡ ನಮ್ಮ ತಾಲೂಕಿಗೆ ಒಂದು ಎಲ್ಲ ರೀತಿಯಲ್ಲೂ ಸರ್ವಿಸ್ ಕೂಡ ಮಾಡಿದ್ದಾರೆ ಅನ್ನೋ ಒಂದು ಭಾವನೆ ಇರ್ತದೆ. ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮತ್ತು ಏನು ಕಾರ್ಯಕ್ರಮ ಮಾಡಬೇಕು ಅಂದರೆ ನೀವು ಗ್ರೂಪ್ ಮಾಡಿ ಎಲ್ಲ ರೀತಿಯಲ್ಲಿ ಏನೇನು ಅವಕಾಶಗಳು ಏನೇನು ಬೇಕು ಎಲ್ಲ ಕೂಡ ನಾವು ಒದಗಿಸೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನೋ ಭಾವನೆ ಕೂಡ ಒಂದು ತಮ್ಮಲ್ಲಿ ವ್ಯಕ್ತಪಡ್ತಾ ಇದ್ದೀವಿ. ಹಾಗಾಗಿ ನಾವು ದಯಮಾಡಿ ನಮಗೆ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅನುವು ಮಾಡಿಕೊಡ್ಬೇಕು ಅಂತ. ಮತ್ತು ನಮ್ಮ ಜೊತೆಲಿ ಯಾರ್ಯಾರು ನಮ್ಮ ಇವರು ಉಳಿಸಿ ರಂಜನನ್ನು ನಾವು ಕಾಣ್ಬೇಕಾದಾಗ ಮತ್ತು ಪ್ರೆಸಿಡೆಂಟ್ ನಾಗರಾಜ್ ನಾವು ಕಾಣ್ಬೇಕಾದಾಗ ನಾವೆಲ್ಲರೂ ಕೂಡ ನಾವು ಕೈ ಜೋಡಿಸಿ ನಾವು ಬರಬೇಕು. ಬೆಂಗಳೂರಿರ್ಬೋದು, ಬೆಂಗಳೂರಿರ್ಬೋದು, ನಮ್ಮ ಮೊತ್ತಂಕೇರಿರ್ಬೋದು, ಮತ್ತು ಹೋಲಿಕೆ ಮಾಡಿರ್ಬೋದು, ಅಮಲ ಇರ್ಬೋದು, ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆ ಇರ್ಬೋದು, ಬೆಂಗಳೂರು ಇರ್ಬೋದು. ಹಾಗಾಗಿ ಎಲ್ಲರಿಗೂ ನಾವು ಹೋಗುವಾಗ ಒಂದು ದಿನ ನಾವು ಡೇಟ್ ಇಟ್ಕೊಂಡು ಯಾವ ಡೇಟ್ನಲ್ಲಿ ನಾವು ಅದನ್ನು ಕಾರ್ಯಕ್ರಮವನ್ನು ಮಾಡಬೇಕು, ಎಷ್ಟು ದಿನ ಆಗುತ್ತೆ ನಿಮ್ಮ ಕಾರ್ಯಕ್ರಮ ಮಾಡಬೇಕಂದ್ರೆ ನಮಗೊಂದು ಡೇಟಿಗೆ ಏನಪ್ಪ ಅಂತ ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ಯಳಂದೂರು ತಾಲೂಕಲ್ಲಿ ಮೊದಲಿಂದ ಕೂಡ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಇದೆ ಆಯಿತಾ. ಅದು ಸ್ಟೇಟ್ ಲೆವೆಲಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ಇವರ ಸರಿ ನೆನಪಿಗಾಗಿ ನಾವು ಒಂದು ವಾಲಿಬಾಲ್ ಪಂದ್ಯಗಳನ್ನು ಅಥವಾ ಕಬಡ್ಡಿ ಪಂದ್ಯಗಳನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ತೀವಿ. ಈ ಏಟೊಳಗೆ ತಮ್ಮ ಅಭಿಪ್ರಾಯ ಯಾವ ಸೂಕ್ತ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು. ಅದಕ್ಕೆ ಆಗ್ತಕ್ಕಂಥ ಏನು ವ್ಯವಸ್ಥೆಗಳು ಖರ್ಚುಗಳು ಪ್ರತಿಯೊಂದು ಕೂಡ ನಾವೆಲ್ಲ ರೀತಿ ನಾವು ಕ್ಲೇಮ್ ಮಾಡೋಕ್ಕೆ ನಾವು ಪ್ರೀತಿಯಿಂದ ಒಂದು ಭಾವನೆ ಕೂಡ ಮತ್ತೊಮ್ಮೆ ವ್ಯಕ್ತಪಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಸಲಹೆ ಸಹಕಾರಗಳನ್ನು ನೀಡಿ ನಮ್ಮ ಜೊತೆಗೆ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಬೇಕು ಅಂತ ನಮ್ಮ ದೈವ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅವರು ಯಳಂದೂರು ತಾಲೂಕನ್ನ ನಮಗೆ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾವು ತಮಗೆ ಹೇಳೋಕ್ಕೆ ಕೂಡ ಇಚ್ಛೆ ಪಡ್ತೀವಿ. ಯಳಂದೂರು ತಾಲೂಕನ್ನ ಬೇರೆ ತಾಲೂಕಿಗೆ ಅಥವಾ ಕೊಳ್ಳಾಗಲಿಗೆ ಸೇರಿಸ್ಬೇಕು ಅಥವಾ ಚಾಮರಾಜನಗರ ಸೇರಿಸ್ಬೇಕು. ಈ ತಾಲೂಕು ಬೇಡ, ಚಿಕ್ಕ ಒಂದು ತಾಲೂಕು. ಆ ತಾಲೂಕನ್ನು ನಾವು ಬೇರೆ ತಾಲೂಕು ಸೇರಿಸಿ ಇದನ್ನು ತಾಲೂಕು ಇದ್ದಲಾಗೆ ಮಾಡಬೇಕು ಅಂತೇಳಿ ಒಂದು ಪ್ರಪೋಸಲ್ ಬಂದಾಗ ಸರ್ಕಾರದಲ್ಲಿ. ಹಾಗಾಗಿ ಆ ಒಂದು ಕೂಡಲೇ ಎಲ್ಲ ಏನು ನಮ್ಮ ಜನಾಂಗದಿರ್ಬೋದು, ನಾಯಕರಿರ್ಬೋದು, ಅಥವಾ ಉಪ ಜನಾಂಗ ಇರ್ಬೋದು, ಮತ್ತು ನಮ್ಮ ಬಿಜೆಪಿ ಜನಾಂಗ ಇರ್ಬೋದು, ಎಲ್ಲರೂ ಕೂಡ ಹೋರಾಟ ಮಾಡ್ತೀವಿ. ಈ ತಾಲೂಕನ್ನ ತಾಲೂಕಾಗಿ ಉಳಿಸಬೇಕು, ನಿಮ್ಮ ಕ್ಷೇತ್ರನ ಎದುರು ಬೇಕಾದ್ರೂ ಸೇರಿಸ್ಕೊಳ್ಳಿ ಅನ್ನೋ ಒಂದು ಇದನ್ನು ಸರ್ಕಾರ ಕೊಟ್ಟು ಅವ್ರು ಹೋರಾಟ ಮಾಡಿ ಇವತ್ತು ಈ ತಾಲೂಕನ್ನು ಉಳಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ನಾವು ಎಲ್ಲರೂ ಕೂಡ ಸ್ಮರಣೆ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಹಾಗಾಗಿ ನಾವು ಯಾರು ಇಲ್ಲಿ ಅಂದರೆ ಯಾರು ಮಾಡಿಲ್ಲ ಅನ್ನೋ ವಿಚಾರವಲ್ಲ, ನಾವು ಕೂಡ ಅದನ್ನು ಮಾಡಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಹುಟ್ಟಿರೋದ್ರಿಂದ ನಮ್ಮ ಎಲ್ಲರ ಪ್ರತಿಯೊಬ್ಬರಿಗೂ ಕೂಡ ನಾನು ಎಲ್ಲರಿಗೂ ಫೋನ್ ಮಾಡಿದ್ದೀನಿ. ಮಂಜೂರವ್ರಿಗೆ, ಚಕ್ರವರ್ತಿ ಅವ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರ ಮುಖ್ಯಮಂತ್ರಿ ಅವ್ರಿಗೆ ಫೋನ್ ಮಾಡಿದ್ದೀನಿ, ಮೊಬೈಲ್ ರೆಡ್ಯೂಸರ್ ಅವ್ರಿಗೆ ಫೋನ್ ಮಾಡಿದ್ದೀನಿ, ಆಮೇಲೆ ನಮ್ಮ ಇವರು ಅಧ್ಯಕ್ಷರಾಗಿರ್ತಕ್ಕಂಥ ರೇವಣ್ಣವ್ರಿಗೆ ಫೋನ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಅಲ್ಲೇ ನಮ್ಮ ಸಂತೋಷ್ ಅವ್ರಿಗೆ ಫೋನ್ ಮಾಡಿದ್ದೀನಿ, ಚಂದ್ರಣ್ಣವ್ರಿಗೆ ಫೋನ್ ಮಾಡಿದ್ದೀನಿ, ರಾಜಣ್ಣವ್ರಿಗೆ ಫೋನ್ ಮಾಡಿದ್ದೀನಿ, ಎಲ್ಲರಿಗೂ ನಾನು ಫೋನ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಎಲ್ಲರೂ ನಮ್ಮ ಸುಂದರಣ್ಣ ಅವ್ರಿಗೆ, ಮಾದೇವಣ್ಣನಿಗೆ, ಭೀಮದೇವಣ್ಣನಿಗೆ ಎಲ್ಲರಿಗೂ ಫೋನ್ ಮಾಡಿ, ಪತ್ರವ್ರಿಗೆ ಫೋನ್ ಮಾಡಿ, ನಮ್ಮ ಕೃಷಿನವ್ರಿಗೆ ಫೋನ್ ಮಾಡಿ, ನಮ್ಮ ನಾಗರವ್ರಿಗೆ ಫೋನ್ ಮಾಡಿ, ನಮ್ಮ ಮಾದೇವಣ್ಣ ಫೋನ್ ಮಾಡಿ, ಎಲ್ಲರಿಗೂ ಏನು 30 ಕೋಟಿ ನಮ್ಮ ಯಕ್ಕಬಳ್ಳಿ ಮಹೇಶ್ವರ ಅಭಿಲಾಷೆ. ಬೇರೆ ನಾವು ಬಂದು ರಾಜಕೀಯದಲ್ಲೇ ಇರ್ಬೋದು ಅಥವಾ ಸಂಘಟನೆ ಇರ್ಬೋದು, ನಾವು ಇದು ಮಾಡಿದ್ರೆ ನಮ್ಮಿಂದ ಬೇಡ ಅಂತ ಹೇಳಲ್ಲ. ಆದರೆ ಎಲ್ಲರ ಮುಖಾಂತರ ಎಲ್ಲರನ್ನೂ ಜೋಡಿಸ್ಕೊಂಡು ಒಂದು ಒಳ್ಳೆ ತಂಡದಲ್ಲಿ ಒಂದು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋದಕ್ಕೆ ನಾವೇನೋ ನಿಮ್ಮ ದುಡ್ಡು ಕಾಸು ವ್ಯವಸ್ಥೆ ಮಾಡ್ಕೊಂಡಿರ್ತೀವೋ ಮತ್ತು ಇನ್ನೇನಾದ್ರು ಮಾಡ್ಕೊಂಡಿರ್ತೀವಿ. ಯಾವುದೇ ನಿಮ್ಮನ್ನು ನಮಗೆ ಯಾವ ಭಾವನೆಗಳು ಕೊಡೋಲ್ಲ. ನಾವು ನಮಗೆ ನಿಂತ್ಕೊಂಡು ಈಗ ನಾವು ಸಹಕಾರ ಅಗತ್ಯ ಇದೆ, ಸಹಕಾರದ ಅಗತ್ಯ ಇದೆ ನಮಗೆ. ನೀವೆಲ್ಲ ನಿಂತ್ಕೊಂಡು ಕೆಲಸ ಮಾಡಿಕೊಟ್ಟು ಈ ಒಂದು ಯಳಂದೂರು ತಾಲೂಕಿನ ಒಂದು ಇತಿಹಾಸವನ್ನು ನೀವು ಮರುಕಳಿಸಬೇಕು. ಮತ್ತೆ ಅದನ್ನೀಗ ಪುನರ್ಜನ್ಮ ಅಂತ ನಾವು ಏನು ಹೇಳ್ತೀವಿ ಅದನ್ನು ಮರುಕಳಿಸೋಕ್ಕೆ ನಿಟ್ಟಿನಲ್ಲಿ ನೀವೆಲ್ಲ ಸಹಕಾರ ಮಾಡ್ತೀವಿ ಅಂತ ನಿಮ್ಮೆಲ್ಲ ನಾನು ಮಾತುಕತೆ ಇದ್ದೀನಿ. ಹಾಗಾಗಿ ನಾವು ಇದಕ್ಕೆ ಅನೇಕ ರೀತಿಯ ಎಲ್ಲ ಏನೇ ತೊಂದರೆ ಸಮಸ್ಯೆಗಳು ಬಂದರೂ ಕೂಡ ನಾವೆಲ್ಲರೂ ನಿಂತ್ಕೊಂಡು ನಿವಾರಣೆ ಮಾಡಬೇಕು. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸೋದಕ್ಕೆ ಎಲ್ಲ ಜಾತಿ ಜನರು ಕೂಡ ನಾವು ಏನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಆ ಕನ್ನಡ ಸಾಹಿತ್ಯವನ್ನು ಗ್ರೂಪ್ ಮಾಡಿ ಆ ಕನ್ನಡ ಸಾಹಿತ್ಯ ಪರಿಷತ್ ಮುಖಾಂತರನೇ ಹೋಗಿ ನಾವು ಅವರೆಲ್ಲ ಈಗ ನಮ್ಮ ಸಿದ್ದರಾಜ ಬರಬೇಕು,
ದಯಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಅವ್ರನ್ನೇ ನಾವು ಹೋಗಿ ಪ್ರಾರ್ಥನೆ ಮಾಡ್ತಾರನ್ನ. ಅದೇ ಥರ ನಮ್ಮ ಕುಟುಂಬದವ್ರಿರ್ಬೋದು, ಇರ್ಬೋದು, ಅವ್ರನ್ನೂ ಕೂಡ ನಾವು ಮನೆ ಮಾಡ್ತಾರೆ. ದೇವಾಲಯವ್ರ ಮನೆ ಇರ್ಬೋದು, ಅವ್ರನ್ನ ಮತ್ತು ಚಿಕ್ಕಣ್ಣವ್ರ ಮನೆ ಇರ್ಬೋದು, ಅವ್ರೆಲ್ಲರೂ ಫೋನ್ ಮಾಡಿ ಲೆಕ್ಕದವರೆಲ್ಲ ಕೊಟ್ಟಿನೇ ಕೇಳಿದ್ರು, ಬಟ್ ಪಕ್ಕದಲ್ಲಿದ್ದವರೇ ಕೊಟ್ಟಿಲ್ಲ. ಹಾಗಾಗಿ ಅವ್ರನ್ನ ನಾವು ಮನವಿ ಮಾಡಿಕೊಂಡು ನನ್ನೆಲ್ಲ ಒಂದು ಗ್ರೂಪ್ ಮಾಡಿ ಒಂದಿನ 2 ಕಾರ್ ವಾಪಸ್ ಮಾಡಿಕೊಂಡು ಅವ್ರು ಎಲ್ಲರೂ ಭೇಟಿ ಮಾಡಿ, ನಮ್ಮ ಮಂಡ್ಯದವ್ರು ಭೇಟಿ ಮಾಡಿ, ಈ ಬಸ್ಸಲ್ಲವರು ನಮಗೆ ಸಾಕಷ್ಟು ನಮ್ಮ ಏನಾದರೂ ಅಂತಂದ್ರೆ ಅವರು ಫಸ್ಟ್ MLA ಆಗಿ, ಸಿದ್ದರಾಮಯ್ಯ MLA ಆಗಿ, ಕೆಪ್ಪಮ್ಮವರು ಕೂಡ MLA ಆಗಿ, ಅವ್ರು ಕೂಡ ಅವರು ಒಂದು ಸೇವೆನ ಅವ್ರು ಮಾಡಿದ್ದಾರೆ. ಘಟ ಬಸವರಾಜ್ ಅವರು ನಮ್ಮ ಹುಡುಗರವರು, ಅವರು ಕೂಡ ನಮ್ಮ ಎಲ್ಲ ರೀತಿಯಲ್ಲೂ ಕೂಡ ಬೆಂಗಳೂರು ಲೆವೆಲ್ ಅವರು ಕಷ್ಟಕ್ಕೆ ಹೋರಾಟ ಮಾಡಿರ್ತಕ್ಕಂಥದ್ದು ನನಗೆ ಇವತ್ತು ಕಾನೂನು ನೆನೆಸ್ಕೊಬೇಕಾಗಿದೆ. ಹಾಗಾಗಿ ನಮಗೆ ಗೊತ್ತಿರ್ತಕ್ಕಂಥದ್ದು ನಮಗಿಂತ ಇದಿದ್ದೀರಿ, ನೀವು ದಯಮಾಡಿ ಇನ್ನೂ ಯಾರ್ಯಾರು ಇದ್ರ ಬಗ್ಗೆ ಎಲ್ಲ ಜಾತಿಯ ಜನ, ಇವತ್ತು ನಮ್ಮ ಗಂಗಾಧರಪ್ಪ ಅಂತಿದ್ರು, ಗುರುಬಸಪ್ಪ ಅಂತಿದ್ರು, ಎಲ್ಲ ಹೆಸರು ಮಾಡಿರೋ ಜನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.